ತಂದೆ ತಾಯಿಗೆ ನನ್ನ ಸ್ಫೂರ್ತಿ ಎಂಬ ಕಿರುನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದೇವೆ. ಈ ಕಿರುನಾಟಕದಲ್ಲಿ ಅರ್ಜುನ ಪಾತ್ರಧಾರಿಗಳು ಬರುತ್ತಾರೆ. ಮುಂದೆ ಏನಾಗುತ್ತೆ ಎಂಬುದನ್ನು ನೀವೇ ಗಮನಿಸಿ. ಇಂಥ ವೇಳಕ್ಕೆ ನಾನು ಸರ್ ಮಾತಾಡೋದು ಗಮನನೇ ಇಲ್ಲ. ಈ ಮೂವರನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಮಕ್ಕಳು ಇದೇ ರೀತಿ ಬೆಳೆಯುತ್ತಿದ್ದಾರೆ. ನೀವು ಹುಷಾರಾಗಿರಿ. ಕರಿವಿನ ಹಬ್ಬ ಅನುಜ್ಞ ಬಹಳ ಮುಗ್ಧ, ಮೈ ಮುರಿದು ಕೆಲಸ ಮಾಡುತ್ತಾಳೆ. ಹೆಂಡತಿ ಸುದ್ದಿ ಬಸವನಗೌಡನ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಾಳೆ. ಅನುಪನ ಕುಟುಂಬ ಹೇಗೆ ಎಂಬುದನ್ನ ನೀವೇ ನೋಡಿ. ಅಯ್ಯೋ ದೃಶ್ಯ 2. ಕರಿಯ ತಂದೆ ತಾಯಿಯ ಆಸೆಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಓದುತ್ತಿರುತ್ತಾನೆ. ಆದರೆ ಶಿವಲಿಂಗ ಮಧ್ಯಮ ಕುಟುಂಬದ ಯುವಕ. ಅವನ ತಂದೆ ರಾಜಪ್ಪ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ತಾಯಿ ರತ್ನಮ್ಮ ಟೈಲರ್ ಅಂಗಡಿಯಲ್ಲಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡುತ್ತಿರುತ್ತಾರೆ. ಕುಮುದ ಶಿವಲಿಂಗನ ಅಕ್ಕ. ಅವರ ಕುಟುಂಬದ ವಾತಾವರಣ ಹೇಗಿದೆ ಎಂಬುದನ್ನ ಒಮ್ಮೆ ನೋಡಿ. ಸರ್ ಈಚ್ ಅದರ್
ಈಗೆಲ್ಲ ಅಂದ್ರೆ ಎಡಭಾಗ ಗೆಳೆಯನ ಸಮಾನ. ಈಗಲ್ಲ ಅಂದ್ರೆ ಹುಟ್ಟಿದ ಸಲ ಕೊಡ್ಸಿ ಅಂತ ಹೇಳಿ. ಅದೆಲ್ಲ ಅಂತ ಅವ್ನ ಬೇಜಾರ್ ಮಾಡ್ಬೇಡಿ. ಹುಡುಗಿಗೆ ಬೈಕೊಡಿ. ಚೆನ್ನಾಗಿ ಕೆಲಸ ಮಾಡಿ ನಮ್ಗೆ ಚೆನ್ನಾಗಿ ಕಲ್ತೆ ಅಷ್ಟು ಕೆಲಸ ಮಾಡ್ಕೊಂಡ್ರೆ ಮನೆ ನನಗೆ ಸಾಕು. ಒಂದು 100 ರೂಪಾಯಿ ಕೊಡು. ಅವನು ಹೋಗಿ ಕೆಲಸ ತಗೊಂಡು ನಮ್ಮ ಸಾಕನು ಆಶ್ರಮ ಕಳ್ಸನು. ನಾನು ಅಂತ ಹೇಳಕ್ಕಾಗಲ್ಲ. ಅಕ್ಕ ನಿನಗೆ ಚಾ ಬೇಡ. ನಾನು ಹೊತ್ತು ಕಾಲು ಹೋಗ್ಬೇಕು. ನಾನು ಮನೆಗೆ ಕುತ್ಕೊಂಡು ಅಪ್ಪ ಹೇಳಿದ್ನಲ್ಲ, ಮನೆಗೆ ಕುತ್ಕೊಂಡು ಕೇಳ್ಸ್ಕೊಂಡಿದ್ದೀನಿ. ನನಗೆ ಕಾಸು ಬೇಕಾಗಿ ನಾನು ಹೋಗ್ತೀನಿ. ಏ ಹೋಗಲ್ಲ. ನೀನು ಬೇಡ, ನಿನ್ ದುಡ್ಡು ಬೇಡ. ನನ್ನ ಕಾಲಿಗೆ ಬೇಕಾಗಿ ನಾನು ಹೋಗ್ತೀನಿ. ಏ ಹೋಗಲ್ಲ, ಹೋಗು. ಅಯ್ಯೋ ಬೆಳಿಗ್ಗೆ ಮಾಡಿ ನನಗೆ ಅದನ್ನೇ ಮಧ್ಯಾಹ್ನ ಊಟ ಮಾಡಮ್ಮ. ನನಗೆ ಟೈಮ್ ಆಯ್ತು. ದೃಶ್ಯ 3. ನೋಡಿ, ರಾಜಮ್ಮ ರತ್ನಮ್ಮ ತಮ್ಮ ಮಕ್ಕಳಿಗಾಗಿ ದಿನವೆಲ್ಲ ದುಡಿಯುತ್ತಿದ್ದಾರೆ. ಆದರೆ ಶಿವಲಿಂಗನು ಏನು ಮಾಡುತ್ತಿದ್ದಾನೆ ಎಂಬುದನ್ನ ನೀವು ಒಮ್ಮೆ ಗಮನಿಸಿ. ಏನ್ ಮಗ ಮುಖ್ಯ ಇದೆಯಲ್ಲೋ? ಏನು ಮುಖ್ಯ? ಅದಕ್ಕೆ ನಮ್ಮ ಹುಡುಗಿ ಸಂದೇಹ ಇಲ್ಲ. ಅಂತ ಕಾಫಿ ಮಾಡ್ತಾರೆ. ಏನ್ ಮಗ? ಅದಕ್ಕೆ ಪ್ರಪೋಸ್ ಮಾಡೋದು ಏ ಮಗ, ನಾನು ಪ್ರಪೋಸ್ ಮಾಡೋದು ಒಂದ್ಸಲ ನೋಡಿಲ್ಲ. ಹೆಂಗ್ ಪ್ರಪೋಸ್ ಮಾಡ್ತಾರೆ ಸ್ವಲ್ಪ ಹೇಳೋ. ಅಯ್ಯೋ ಅವಳ ಬಗ್ಗೆ ನೀವು ಕವಿತೆ ಬರೆದಿದ್ದೀನಿ. ಹೇಳೋ ಮಗ. ಇಲ್ಲ ಇಲ್ಲ ಇಲ್ಲ, ಅವ್ರ ಮುಂದೆ ಹೇಳಿದ್ಮೇಲೆ ಆಮೇಲೆ ಹೇಳ್ತೀನಿ ಮಗ. ಹಿಂಗ್ ಹೇಳೋ. ಏ, ಏನು ಬೀರ್ ಕೊಡಿ? ಇಲ್ಲ ಇಲ್ಲ ಇಲ್ಲ. ಹಿಂಗ್ ಕೊಡ್ತಿಲ್ಲ ಹೋಗ್ಬೇಕು. ಎಲ್ಲೆಲ್ಲಿ ಕೊಡ್ಬೇಕು ನಿನ್ನ? ಕಾಲೇಜಿಗೆ ಟೈಮ್ ಆಯ್ತು, ಬನ್ನಿ ಹೋಗೋಣ. ನೀವು ಎದುರು ಬದಲಿಗೆ ಏನ್ ಗೊತ್ತಾ? ಇವತ್ತು ಎಕ್ಸಾಮ್ ಫೈನಲ್ ಎಕ್ಸಾಮ್ 3 ವರ್ಷ ಆಯ್ತು.